ಏನಪ್ಪ ಮನೆ ಪರಿಸ್ಥಿತಿ ಅಂದ್ರೆ ನಾವು ಖರೇ ನನ್ನ ಲೆಕ್ಕ ನೋಡಿದ್ರೆ ನಾ ಇಟ್ಟೋದನ ಕೊಟ್ಯಾಧೀಶ ಅಂದ್ರೆ ಏನು, ನನ್ನ ಮುಂದೆ ಯಾರೂ ಇರ್ಲಾಕಿದ್ದಿಲ್ಲ. ಅಂದ್ರೆ ನಮ್ಮ ಗಡದ್ಯಾವಳ ಒಳಗೆ ನಮ್ಮ ಮುಂದೆ ಯಾರೂ ಇರ್ತಿತ್ಲ, ನನ್ನ ಮಗನೂ ಕೈ ಹಚ್ತಿದ್ಲ. ಆದ್ರೆ ನನ್ನ ತಾಯಿ ತಂದೆ ಒಂದು ತಪ್ಪು ಮಾಡೋದ್ರಿಂದ ಇಂದ ಭಿಕ್ಷಾಪತಿ ಬರೋ ಲೆಕ್ಕಕ್ಕೆ ನಮ್ಮ ಜೀವನ ಆಗಿದೆ. ನಮ್ಮ ತಂದೆ ಅಂತರೂ ದುಡ್ಯಾವಲ್ಲ, ಅವನ ಮೈಯ ದೇವ್ರು ಬತ್ತು, ಬ್ಯಾಬೇರೆ ದೇವ್ರ ಹಾಕಿದ್ರು, ಅವನ ಜೀವನನೇ ಇದ್ರೊಳಗೆ ಮಾಡ್ತು. ಆ ಆಶಕ್ಕಾಗಿ ನಾ ಏನು ಮಾಡಿದ್ನಿ ಅಂದ್ರೆ, ನಮ್ಮದೇ ಹಾಳಾಗ್ತದೆ ಬಾ ಅಂಥೇಳಿ ನಾವು ಹೊಲ್ಲಾಗ ದುಡ್ಯಾಕೆ ಚಾಲೂ ಮಾಡಿದ್ನಿ. ಅದೇ ನಂದು ತಪ್ಪು. ನಮ್ಮದು ಹಾಳಾಗ್ತದೆ ಹೇಳಿ ನಾ ಏನು ದುಡ್ಯಾಕತ್ತೀನಲ್ಲ, ಅದೇ ನಂದು ತಪ್ಪು ಮೊದಲಿಂದು. ನಮ್ಮದೇ ಹಾಳಾಗ್ತದೆ ಹೇಳಿ ನಾ ದುಡ್ಕೋತ ಬನ್ನಿ, ಮುಂದೆ ಸಾಲ್ಯಾಗ ಒಂದು ಸ್ವಲ್ಪ ದೊಡ್ಡ ಆದ್ನಿ. ಅಂದ್ರೆ ಹುಷಾರಿರಲಿಲ್ಲ, ಬರ್ತಾ 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 ಹೊಲ ಕೆಲಸ ಮಾಡೋದು, ಎತ್ಕೊಂಡು ಓಡಿಸಾಡೋದು. ಇದ್ರೊಳಗೆ ನನ್ನ ಜೀವನ 10ನೇ ಆಗೋಣ ನನ್ನ ತಾಯಿ ಇದ್ದಾಕಿ ನಮ್ಮ ಅಣ್ಣಗೆ ಸಾಲಿಗೆ ಮುಂದೆ ಸಂಗ್ಲಿಗೆ ಕಳಿಸಿದ್ರು. ₹3 ಬಡ್ಡಿಯಂಗೆ ರೊಕ್ಕ ತೆಗೆದು, ಅದು ಪೂಜಾರಿಯಲ್ಲಿ ರೊಕ್ಕ ತೆಗೆದು ₹3 ಬಡ್ಡಿಯಂಗೆ ರೊಕ್ಕ ತೆಗೆದು ಅವನಿಗೆ ಸಾಲಿಗೆ ಹಾಕೋದು. ನಂದು 10ನೇ ಸಾಲಿ ಮುಗ್ಯಾನ ನನ್ನ ತಾಯಿ ನಾ ಸಂಕ ಸಾಲಿ ಹಚ್ತೀನತ್ ನನ್ನ ಕೈಲಿ ರೊಟ್ಟಿ ಕಟ್ಟೋದಾಗಲ್ಲ, ನನ್ನ ಕೈಲಿ ಊಟಕ್ಕೆ ಹಾಕೋದಾಗಲ್ಲ, ಹೋಗು ಬಿಡು ನಮಗೆ ₹1 ಕೊಡೋದಾಗಲ್ಲ ಅಂತ. ಆಯ್ತು ಹೋಲ್ ಬಿಡಪ್ಪ, ಇಟ್ಟೆಲ್ಲ ಆಯ್ತು ಹೋಗಲ್ಲ ಬಿಡು ಅಂತೇಳಿ ನಾನು ಸಾಲಿ ಬಿಟ್ನಿ. ಹೊಲ ಕೆಲಸ ಅವ್ರ ಮನೆಯಾಗಿರೋರು ನನಗೆ ಹೊಲ ಕೆಲಸ ಹಚ್ಚವ್ರು 12 ಆದರೂ ಮನ್ಯಾಗ ಊಟಕ್ಕೇನೂ ಇರ್ತಿತ್ತು. ಹೊಡಿಯೋದು ಬಡಿಯೋದು ಇದೇ ಚಾಲು. 12ರೊಳಗೆ ನಾ ಎತ್ಗಳು ಗಳೆ ಹೊಡಿದು ಬಿಟ್ಟು ಬಣ್ಣೆ ಅಂದ್ರೆ ಹೊಡ್ಯಾಕೆ ಚಾಲು ಮಾಡೋದು, ಕಲ್ಲು ಆರಿಸ್ಲಾಕ ಅನ್ಸೋದು. ಮಂದಿ ಹೇಳೋದೇ ಖರೆ ಅನಿಸ್ಲಾತು. ಆದರೂ ಒಂದು ನನಗೆ ನೆನಪಿದ್ದುದಂದ್ರೆ, ಒಂದು ದಿವಸ ಇರ್ಬೋದು, ನಾ 8ನೇ ಸಾಲಿಗೆ 9ನೇ ಇದ್ನಿ. ನಮ್ಮ ಅಪ್ಪಗೆ ನಮ್ಮ ಊರಿಗೆ ಹೋಗಳು, ನಮ್ಮ ಅಪ್ಪಗೆ ನಾ ಬುತ್ತಿ ತಂದು ಕೊಟ್ಟಿದ್ದೆ. ಅದರೊಳಗೆ ಬರೀ ಪಲ್ಯ ಅಂತಾರಲ್ಲ ಒಣಗಿ, ಅದರೊಳಗೆ ಎಣ್ಣೆ ಹಾಕ್ಕೊಂಡು ಬಂದಿತ್ತಲ್ಲ. ನಾ ಎಣ್ಣೆ ಹಾಕ್ಕೊಂಡು ಬರಲಾರ ಬಟ್ಟೆಗೆ ಹೆಂಗೆ ಹೊಡಿಬೇಕು ಗೊತ್ತ, ಹೆಂಗೆ ಬೇಕು ಹಂಗೆ ಹೊಡೆದ ಬೈನ್ ಹೋಗಿ ತೆಗೆದು ಅದು ಹೊಡಿದೇನು ಲೆಕ್ಕಿಲ್ಲ. ಆ ಥರ ಹೊಡೆದ ಎದರಿ ಹೋಲ್ಬಿಡು ಕಪ್ಪೆ ಆದ. ಮುಂದೆ ಅವನಿಗೆ ಭೇದ ಭಾವೇ ನಡೀತು. ನನ್ನ ನೋಡೋಣ ಇಟ್ಟು ಕರ್ಕೊಳಕತ್ತ, ನಾನು ಆಡ್ತಿದ್ದು ಮಾಡ. ಮುಂದೆ ಯಾವಾಗ ಒಬ್ಬ ನಮ್ಮ ಗಡ್ದ್ಯಾಳಗೆ ಗೊಡ್ಡ ಸುಳಿ ಮಗ ಅದಾನ, ಕರಿ ರಂಡಿ ಮಗ. ಏನು ಮಾಡ್ದಂದ್ರೆ, ಏನು ಓದುಂಡಪ್ಪ ನಿನ್ನ ಮಗದು ಹೋಟೆಲ್ದಾಗ ಹೋಗ್ತಾನಲ್ಲ ಚೈನಿ ಮಾಡತ್ತಾನ ನೋಡ್ರಿ. ಮನುಷ್ಯಾಗ ಯಾರಿಗೆ ಕರೆದ್ರು ಹೋಗೋದಿರ್ತದೆ, ಒಂದು ನಮ್ಮ ಧರ್ಮ ಅದು. ಅದಕ್ಕೆ ನಾ ಹಿಂಗಾಗಿ ಹೋಗಿದ್ನಿ. ಅದು ನೋಡಿ ಅವಲ್ಲಿ ಹೇಳ್ದೆ, ಇವು ಮೊದಲೇ ನಾ ಮ್ಯಾಗ ಉರ್ಕೋತಿದ್ದ, ತೀರಾ ಬೆಂಕಿ ಕೊಡ್ತು. ಒಂದು ದಿವ್ಸ ಒಬ್ಬ ಊರಾನವನೇ ಮೋಟ್ರ್ ತುಂಬಿಕೊಟ್ಟಿದ್ದ. ಏನು ಮಾಡ್ದಂದ್ರೆ, ನಮ್ಮ ಅಪ್ಪಗೆ ರೊಕ್ಕ ಕೊಟ್ಟಿನಿ ಅಂತ ಹೇಳ್ದ, ನನಗೆ ಕೊಡಲಿಲ್ಲ. ನಮ್ಮ ಬರೋಣ ಮನ್ಯಾಗ ಕೇಳ್ದೆ, ರೊಕ್ಕ ಕೊಟ್ಟಿಲ್ಲ ಅಕ್ಕ. ನಾವು ಕೊಟ್ಟಿಲ್ಲ, ನಾ ಕೊಟ್ಟಿಲ್ಲ. ಕೊಟ್ಟಣ ಅಂತ ಹೇಳ. ನಂದು ಅವಾಗೇನೂ ಫೋನ್ ಇದ್ದಿತ್ತಲ್ಲ, ಏನಾಯಿನಿದ್ದು ಅವನಂತ ತೆಗೆದಿತ್ತಲ್ಲ ಫೋನ್, ಇವನಂತ ತೆಕ್ಕಿತ್ತು. ಎತ್ತಿಸ್ತಾ ಎತ್ತಿಸ್ತಾ ಇತ್ತು. ಅವಾಗ ನಮ್ಮ ಅಣ್ಣ ತಂದು ಕೊಟ್ಟಿದ್ದೀನಿ. ಮುಂದೆ ಬರ್ತಾ ಬರ್ತಾ ಬರೀ ಹೊಡಿಯೋದು ಬಡಿಯೋದು. ಆ್ಯಂಡ್ ನಮ್ಮ ದೋಸ್ತೊಬ್ಬ ಕರೆದಿದ್ದ ಹೋಟೆಲ್ದಾಗ ಹೋಗಿದ್ನಿ ನಾಷ್ಟ ಮಾಡೋ ಟೈಮ್ದಾಗ ನೋಡಿ ಕಿಸಿ ನಮ್ಮ ಅಪ್ಪಗೆ ಹೇಳಿಬಿಟ್ರು, ಬೆಂಕಿ ಹತ್ತು ಬಿಡ್ತಾರೆ. ಅವನು ಸೈನಿ ಮಾಡತ್ತೇನು, ಮಂದಿ ರೊಕ್ಕ ಕೊಟ್ಟರು ಇವ್ ಮನ್ಯಾಗ ಕೊಡಂಗಿಲ್ಲ. ಹಿಂಗೆ ಇವ್ನಿಗೆ ಒಟ್ಟು ತಲೆ ಡೌಟೇ ಕೊಂಡ್ರಲ್ಲ. ಮುಂದೆ ಹಂಗೂ ಆಯಿತು. ಮನೇನು ಬಿಟ್ಟನೆ, ಹೊಡ್ಯಾತನ ಕಿರಿಕಿರಿ ಆಲತನ ಬಿಟ್ಟನೆ. ನಮ್ಮ ಕಾಕನ ಹೊಲ್ಲಾಗಿರ್ತಿದ್ನಿ, ನನ್ನ ಪಡಿ ನಮ್ಮ ಹುಡ್ರು ತುಂಬ್ಕೊಂಡಿರ್ತಿದ್ನಿ. ಅದು ಹೊಟ್ಟೆ ಊಟ ಸರಿಯಾಗಿ ಇರ್ಲಾರ ಬಟ್ಟೆಗೆ ಏನಾಗೋದಂದ್ರೆ, ಇಬ್ಬರು ಮೋಟ್ರ್ ತುಂಬಿಕೊಡ್ಲಿಲ್ಲ ಜಲ್ದಿ. ಅವ್ರ ಮನೆಗೆ ಎಡ್ತಾಕತ್ತಾನ. ನಮ್ಮಪ್ಪ ನಮ್ಮ ಹೋಗಿ ಹೇಳೋಣ, ಹೊಡ್ರಿ ನೀವು, ಏನು ಮಾಡೋದು ನಮ್ಗೆ ಗೊತ್ತಿಲ್ಲ, ನಮ್ಮ ಬಿಟ್ಟೆ ಹೋಗ್ಯಾನ, ನೀವು ಹೊಡ್ರಿ, ಜೀವ ಹೊಡೆದ್ರು ನಾವು ಕೇಳಂಗಿಲ್ಲ. ಹಿಂಗೆ ಅಲ್ಲಾಕತ್ರಿ ಇವರು. ಅಂದು ಊರಾಗ ಯಾರೇ ಏನೇ ಮಾತಾಡಿದ್ರೆ, ಹೊಡ್ರಿ ನೀವು, ನಾವೇನು ಕೇಳಂಗಿಲ್ಲಲ್ಲ ಅದು. ಹಿಂಗೆ ಅಲ್ಲತನ ಊರಾಗ ನನಗೆ ಕರೆ ಹೊಡ್ಯಾಗ ಸರ್ಗರ್ ತಾನಾಜಿ ಹತ್ತದಾನ. ಆದರೂ ಕೊಟ್ಟರು ರಂಡಿ ಮಗ, ಅವನಿಗೆ ನನಗೆ ಹೊಡೆದಾಟದು. ಅದು ಹೋಗಲಕ್ಕೆ ಬಿಡೋತ್ ಹೇಳಿ ನಾ ಊರೇ ಬಿಟ್ನಿ. ಹೋಗಲಕ್ಕೆ ಏನಕ್ಕೆ ಹಾಳಾಗಿ ಬಿಡಲ್ಲ. ಊರು ಬಿಟ್ಟರು. ಮತ್ತು ಹೊಳ್ಳಿ ಆ ಕಡೆ ನನಗೆ ಎಲ್ಲಿ ದಂಧ ಸೆಟ್ ಆಗಲಿಲ್ಲ. ಸೆಟ್ ಅಲ್ಲಾರ ಮತ್ತು ಊರಾಗಿ ಹೋಗಿ ನಿತ್ರ ಏನೋ ನನ್ನ ಪಡಿನ ಇರ್ತಿದ್ನಿ. ದುಷ್ಕಾಳ ಬಿತ್ತು. ಹೊಲ ಮನ್ಯಾಗ ಸತಿಗೆ ಇವ್ರಿಗೆ ದನಗಳು ತಿನ್ನಕ್ಕೆ ಮೇವಿಗೆ ರೊಕ್ಕ ಕೊಟ್ಟೆ.
ಜೋಳ ಕಳಿ ಇದ್ದಿತ್ತಲ್ಲ, ನಾ ಬಿಜಾಪುರಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಬರವ ರಾತ್ರಿ 10ಕ್ಕೆ ಬಂದು ಉಪ್ಪಿಟ್ಟು ಮಾಡ್ಕೊ ಶಿರಾ ಮಾಡ್ಕೊ ಇಂತಂತೇನವನ ಬಿಜಾಪುರಕ್ಕೆ ಹೋಗಿ ಬಂದ್ರೆ ನನ್ನ ತಾಯಿಗೆ ಎಂದೂ ಒಂದು ಅದಾನಲ್ಲ ಅಲ್ಲಿ ಅದಾನಲ್ಲ ಸತ್ತಾನು ಅದಾನು ಎಂದು ಆಕಿ ಏನು ಅಂಥದ್ದು ಬರಲಿಲ್ಲ, ಮಾಡೇ ಇರಲಿಲ್ಲ. ಅಷ್ಟೆಲ್ಲ ಮಾಡೋದ್ನೇ ಆಯಿತು. ಆಗ ನಮ್ಮ ಮುಂದೆ ನಮ್ಮ ತಂಗಿ ಮದುವೆ ಫಿಕ್ಸ್ ಆಯಿತು. ನಮ್ಮ ತಂಗಿ ಮದುವೆ ಯಾವಾಗ ಫಿಕ್ಸ್ ಆಯ್ತು ಅಂದ್ರೆ 2016